ಬಾಳು ಬಾಳು ಒಂದು ವಿಷಯ ಮಾತಾಡ್ಬೇಕಿತ್ತು. ಮೊದಲು ನನ್ನ ಕೆಲಸ ಮುಗಿಲಿ ಇಲ್ಲಿ, ಆಮೇಲೆ ಮಾತು. ಅಯ್ಯೋ, ನೀನೇನ್ ಹೇಳ್ದೋ ಅದು ನಿಜಾನೇ ಆಯ್ತು. ನನ್ ಗುರುವಿನ ಕಾಲು ಮುರಿದೋಯ್ತು. ನೀನ್ ಸ್ವಲ್ಪ ಹುಷಾರಾಗಿರು. ನೀನ್ ಸುಮ್ಮನೆ ಆ ಮಾಂತ್ರಿಕನ ಹಿಂದೆ ಹೋಗಿ ನಿನ್ ಜೀವನನ ಹಾಳು ಮಾಡ್ಕೊತಾ ಇದೀಯ. ನೀನ್ ಯಾಕಪ್ಪ ಅವನ ಹಿಂದೆ ಓಡಾಡ್ತೀಯಾ? ನಿಂಗೇನ್ ಗೊತ್ತಾಗಲ್ವಾ? ಮತ್ತೆ ಅವನ ಜೊತೆ ನೀನಿದ್ರೆ ನಿನ್ಗೇನ್ ಸಿಗುತ್ತೆ? ಬಾಳು, ನೀನ್ ಹೇಳ್ತಿರೋದು ನಿಜ ನೋಡು. ಆದ್ರೆ ನಾನಾದ್ರೂ ಏನ್ ಮಾಡೋದು? ಅಯ್ಯೋ, ನನಗೆ ಬುದ್ಧಿ ಬಂದಾಗಿಂದ ನಾನು ಅವ್ರ ಜೊತೆನೇ ಇದ್ದೀನಿ. ಆದ್ರೆ ನೀನಂತೂ ತುಂಬಾ ಮಹಾನ್ ವ್ಯಕ್ತಿ ಬಾಳು. ನನ್ ಗುರು ಕಾಲ್ನೆ ಮುರಿದಾಕ್ಬಿಟ್ಟಿದ್ಯಾ. ಇನ್ನು ಮುಂದೆ ಅವನು ಸುಧಾರಿಸ್ಕೊಂಡಿಲ್ಲ ಅಂತ ಅಂದ್ರೆ ಅವನ ಕೈಗಳನ್ನ ನಾನು ನಿರುಪಯೋಗಗೊಳಿಸ್ತೀನಿ. ಅಯ್ಯೋ, ಅವರು ನಿನ್ನನ್ ಬಿಡೋದಿಲ್ಲ. ಕಾಶಿಲಿ ಗಂಗೆ ದಡದಲ್ಲಿ ತಪಸ್ ಮಾಡಿ ಬಂದಿದ್ದಾರೆ ಅವರು. ನಾನು ಅಂತ ಜನರಿಗೆ ಎದುರೋದಿಲ್ಲ. ಅವನ ಹತ್ರ ಹೋಗಿ ಹೇಳು ಇಲ್ಲಿಂದ ಸುಮ್ಮನೆ ಹೊರಟೋಗು ಅಂತ. ಹಾಗೆ ಜನರಿಗೆ ತೊಂದರೆ ಕೊಡಬೇಡ ಅಂತ, ಮತ್ತೆ ನನ್ನ ದಾರಿಗೂ ಅಡ್ಡ ಬರಬೇಡ ಅಂತ. ಗೋದಾ, ಬಾಳು ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ಆ ಬಾಬಾ ಒಂದಿನ ನಮ್ಮ ಮನೆಗೆ ಬಂದಿದ್ನಲ್ವಾ, ಅವನ ಜೊತೆ ಒಬ್ಬ ಬಂದಿದ್ದ ನೋಡಿ, ಅವನೇ ಇವನು. ಏನ್ ಹೇಳ್ತಿದೀಯ ನೀನು? ಅದು ಏನು ಗೊತ್ತಾಗ್ತಿಲ್ಲ ನನ್ಗೂನು. ಬಾಳು, ಅವನ ಅದೆಂತ ಪೂಜೆ ಮಾಡ್ತಿದ್ದಾನೆ ಅಂದ್ರೆ ನಿನಗೆ ತುಂಬಾ ತೊಂದರೆ ಆಗುತ್ತೆ ನೋಡು. ನಿನ್ ನೋಡ್ಕೊಳಪ್ಪ, ಇನ್ಮೇಲೆ ನೀನು ಅವನ ಜೊತೆ ಇರಬೇಡ ಅಷ್ಟೇ. ಅಯ್ಯೋ, ನಾನು ಅವನ ಜೊತೆ ಇರಲ್ಲ ಅಂದ್ರೆ ನನ್ ಮೇಲೆ ಕೋಪ ಮಾಡ್ಕೋತಾನೆ. ಅವನೇನಾದ್ರು ನಿನ್ಗೆ ಹೇಳಿದ್ರೆ ನಾನು ಅವನ್ನ ನೋಡ್ಕೋತೀನಿ. ಆದ್ರೆ ನಾನೇನ್ ಮಾಡ್ಬೇಕು? ಅಲ್ಲಪ್ಪ, ಮೈ ಬಗ್ಸಿ ಕಷ್ಟಪಟ್ಟು ಕೆಲಸ ಮಾಡು. 2 ಕಾಸು ಹಣ ಗಳಿಸಿದ್ರೆ 2 ಹೊತ್ತು ಸುಖವಾಗಿ ಊಟ ಮಾಡ್ಬೋದು. ನೀನು ನಿನ್ಗೇನ್ ಸಿಗುತ್ತೆ ಹೇಳು? ಬಾಳು, ನೀನ್ ಹೇಳ್ತಿರೋದು ಸರಿಯಾಗಿದೆ. ಆದ್ರೆ ನನಗೆ ಯಾಕೋ ಧೈರ್ಯ ಬರ್ತಿಲ್ಲ. ಮತ್ತೆ ನನಗೆ ಯಾರು ಕೆಲಸ ಕೊಡ್ತಾರೆ? ಮೊದ್ಲೋಗಿ ನೀನು ನಿನ್ನ ಗುರು ಹತ್ರ ಹೇಳು, ನಾನು ಏನು ಹೇಳದ್ನೋ ಅದನ್ನ. ಆಮೇಲೆ ಅದನ್ನ ಯೋಚನೆ ಮಾಡಿ ಬಂದು ನನಗೆ ಹೇಳು ಏನು ಅಂತ. ಆಯ್ತು, ನಾನು ಹೋಗಿ ಹೇಳ್ತೀನಿ ಅವನ್ಗೆ. ಹೋಗು, ಅವರನ್ನ ಇಲ್ಲಿ ಕರಿ. ಆಯ್ತು. ಬಾಳು, ಬಾಳು, ಬಾ ಇಲ್ಲಿ. ಬಂದೆ ನೀನು ಹೋಗು. ಏನಾಯ್ತು ಅಮ್ಮ ಅವ್ರೆ? ಬಾಳು, ನೀನಲ್ಲ ಅವ್ರ ಜೊತೆ ಏನ್ ಮಾಡ್ತಿದ್ದೆ? ಓ ಅದಾ, ಅವ್ನು ಬಂದಿದ್ನಲ್ವಾ, ಏನೋ ಕೇಳ್ತಾ ಇದ್ದ ಅಷ್ಟೇ. ಈಗ ನಾವು ಅವ್ನಿಗೆ ಹೇಳಿದೀವಿ ಅಲ್ವಾ ಇಲ್ಲಿಗೆ ಬರಬೇಡ ಅಂತ. ಅದಕ್ಕೆ ನಾನು ಅವನ ಹತ್ರ ದೂರದಲ್ಲಿ ನಿಂತು ಮಾತಾಡ್ತಾ ಇದ್ದೆ. ಅಯ್ಯೋ ಬಾಳು, ಅಮ್ಮ ಅವ್ರು ಕೇಳ್ತಿರೋದು ಅಲ್ಲಿ ಏನಾಯ್ತು, ಏನ್ ವಿಷಯ ಅಂತ, ಏನ್ ಮಾತಾಡ್ತಾ ಇದ್ದ ಅವನು? ಅದೇ ಅಮ್ಮ ಅವ್ರೆ, ಅವನ ಗುರು, ಅವನ ಕಾಲು ನಿಂತೋಗಿದೆಯಂತೆ. ಏನು? ಹೌದು. ಬಾಳು, ಇದೆಂತ ಭಯಂಕರವಾದ ವಿಷಯ. ಇದೇನು ಇಷ್ಟೊಂದು ಸುಲಭವಾಗಿ ಹೇಳ್ತಿದೀಯಾ? ಅಮ್ಮವ್ರೆ, ಇದೇನ್ ಮಹಾ? ಅಯ್ಯೋ ಬಾಳು, ಇದೆಲ್ಲ ಯಾವ ವಿಷಯದಿಂದ ನಡೆದಿದೆ? ಅದೇನ್ ನನ್ಗೆ ಗೊತ್ತಿಲ್ಲ, ಅವನ ಹಾಗೆ ಹೇಳ್ದ ಅಷ್ಟೇ. ನಿನಗ್ ಗೊತ್ತಿಲ್ಲ ಅಂತಂದ್ರೆ ಅದು ಹೇಗಾಗುತ್ತೆ? ಇಂಥ ಜನರಿಗೆಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನೋಡಿ. ಬಾಳು, ಹೋಗ್ಲಿ, ನನಗೆ ಅರ್ಥ ಆಗೋ ತರ ಆದ್ರೂ ಹೇಳು. ನೀನ್ ನನಗ್ ಮೊದ್ಲು ಹೇಳು, ಅವನಿಗೆ ನಿನ್ ಕಡೆಯಿಂದ ಏನಾಗ್ಬೇಕು? ಅವನಿಗೆ ನನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕಂತೆ. ಸೇಡಾ? ಅಯ್ಯೋ ಬಾಳು, ಅದೆಂತ ಸೇಡು? ಇದೆಲ್ಲ ಹೇಗಾಯ್ತು? ಇದೆಲ್ಲ ನನ್ ಮುಂದೆ ಹೇಳು. ನಾನು ಅವನ ಭೇಟಿ ಮಾಡಕ್ಕಂತ ಹೋಗಿದ್ದೆ ಅಲ್ವಾ, ಅವಾಗ ನಾನೇ ಅವನ ಹತ್ರ ಹೇಳಿದ್ದೆ, ಇವತ್ತು ಸಂಜೆ ಆಗೋ ಅಷ್ಟರಲ್ಲಿ ಊರಿಂದ ಆಚೆ ಹೋಗು ಅಂತ. ಸುಮ್ಮನೆ ಜನರಿಗೆ ತೊಂದರೆ ಕೊಡಬೇಡ, ಇಲ್ಲ ನಿನಗೆ ತೊಂದರೆ ಆಗುತ್ತೆ. ಅವನಿಗೆ ನಾನು ಇಷ್ಟೆಲ್ಲ ತಿಳಿಸಿ ಹೇಳಿದ್ರು ಕೂಡ ಅವ್ನು ನನ್ನ ಮಾತು ಕೇಳ್ತಿಲ್ಲ. ಮತ್ತೇನು, ಅವನ ಕಾಲು ನಿಂತೋಯ್ತು. ನಾನೇನು ಹೇಳಿದ್ನೋ ಅದೇ ಆಯಿತು. ನೋಡು ಬಾಳು, ನಿನಗೆ ಹೇಳ್ತೀನಿ, ಈ ಎಲ್ಲ ವಾದ ಇನ್ನೂ ಹೆಚ್ಚಾಗ್ತಾ ಹೋಗ್ತಿದೆ. ನೀನ್ ಆ ಜನರ ಸುದ್ದಿಗೆಲ್ಲ ಹೋಗ್ಬೇಡ. ಅಯ್ಯೋ ಅಮ್ಮವ್ರೆ, ಆ ಥರ ನಾನೇನೋ ಮಾಡಿಲ್ಲ.
ಅವನ್ ತಾನಾಗೆ ನನ್ನ ಹತ್ರ ಬರ್ತಾನೆ, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಅಂದ್ರೆ ಅವನು ಇನ್ನೂ ಅಲ್ಲೇ ಇದ್ದಾನಾ? ಹೌದು. ಅಮ್ಮವ್ರೆ, ಊರಲ್ಲಿರೋ ಜನ ಸಹ ಅವನ ಹತ್ರ ಹೋಗ್ತಾ ಇದ್ದಾರೆ. ಅವನ್ ಜನರಿಗೆ ಏನೇನೋ ಹೇಳ್ಕೊಡ್ತಾ ಇದ್ದಾನೆ, ಕೆಟ್ಟದ್ದನ್ನೆಲ್ಲ ಹೇಳ್ಕೊಡ್ತಿದ್ದಾನೆ. ನಾಳೆ ಹೆಚ್ಚು ಕಡಿಮೆ ಏನಾದ್ರೂ ಆದ್ರೆ? ಬಾಳು, ಗೋದಾ ಏನ್ ಹೇಳ್ತಿದ್ದಾಳೋ ಅದೆಲ್ಲ ಸರಿಯಾಗೇ ಇದೆ. ಯಾವುದೇ ಕಾರಣಕ್ಕೂ ಆ ಜನರ ಸುದ್ದಿಗೆ ಹೋಗ್ಬೇಡ. ಆ ಜನರೆಲ್ಲ ಒಳ್ಳೆಯವರಲ್ಲ. ನಾನು ಅಂತ ಜನರ ಹತ್ರ ಹೋಗಲ್ಲ. ಆದ್ರೆ ಅದೋಗ್ಲಿ ಬಿಡಿ. ಇನ್ನೇನಾದ್ರೂ ಕೆಲಸ ಇದೆಯಾ? ಏನಾದ್ರೂ ಇದ್ರೆ ಹೇಳಿ, ನಾನು ಮಾಡ್ತೀನಿ. ನೋಡು, ನೀನ್ ಸ್ವಲ್ಪ ಮೊದಲು ಶಾಂತವಾಗು. ಈಗ ಊಟದ ಸಮಯ ಆಯ್ತು. ಹಸುಗಳನ್ನ ಕೊಟ್ಟಿಗೆಯಲ್ಲಿ ಕಟ್ಟಿ ಊಟ ಮಾಡುವಂತೆ ಬಾ. ಸರಿ, ಬರವಾ, ಬಾ ಬಾ. ಇದೆಲ್ಲ ಏನ್ ನಡೀತಿದೆ ಯಾರಿಗ್ ಗೊತ್ತು? ಸರಳ, ನಾನು ಕಿಟಕಿಯಿಂದ ಎಲ್ಲ ನೋಡ್ತಿದ್ದೆ. ಅವತ್ತು ಆ ಬಾಬನ್ ಜೊತೆಗೆ ಒಬ್ಬ ಮನುಷ್ಯ ಬಂದಿದ್ದ ಅಲ್ವಾ? ಅವನ್ ಜೊತೆಗೆ ಬಾಳು ಮಾತಾಡ್ತಾ ಇದ್ದ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಆ ಬಾಳನ್ ಮಾತ್ರ ಬಿಡೋದಿಲ್ಲ. ಬಾಳು, ಬಂದ್ಯಪ್ಪ? ಇದೇನು ನಿನ್ ಕೈಯಲ್ಲಿ ತಟ್ಟೆ ಇಲ್ಲ? ದೇವ್ರ ಮನೇಲಿ ತಟ್ಟೆ ಇದೆಯಲ್ವಾ, ಅದೇ ತಟ್ಟೆಯಲ್ಲಿ ನನ್ಗೆ ಊಟ ಬಿಡಿಸಿ. ಅಯ್ಯೋ, ನೀನ್ ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ನಿನಗೆ ಗೊತ್ತಿದೆ ಅಲ್ವಾ ಆ ತಟ್ಟೆನ ಅಮ್ಮ ದೇವ್ರ ಮನೇಲಿ ಇಟ್ಟಿದ್ದಾರೆ ಅಂತ? ಮತ್ತೆ ಅಮ್ಮ ಅದನ್ನ ಪ್ರತಿದಿನ ಪೂಜೆ ಮಾಡ್ತಾರೆ. ಹೌದು, ಆದ್ರೆ ನನ್ಗೆ ಅದೇ ತಟ್ಟೆ ಬೇಕು. ಬಾಳು, ಈ ತರ ಹಠ ಮಾಡ್ಬೇಡಪ್ಪ. ನೀನ್ ಹೀಗೆಲ್ಲ ಮಾಡಕ್ಕೆ ಶುರು ಮಾಡಿದ್ರೆ ನನ್ಗೆ ಯೋಚನೆ ಆಗುತ್ತೆ. ಬಾಳು, ತಟ್ಟೆಯಲ್ಲಿದೆ ನಿಂದು, ಅದನ್ ಕೊಡು, ನಾನು ಊಟ ಬಡಿಸ್ತೀನಿ. ನಾನು ತಂದಿಲ್ಲ. ನಾನು ಅಮ್ಮವ್ರಿಗೆ ಏನು ಅಂತ ಹೇಳಿದ್ದೀನಿ. ಈಗೇನ್ ಮಾಡೋದಮ್ಮವ್ರೆ? ಏನ್ ಮಾಡೋದಪ್ಪ ಬಾಳು? ಹೀಗೆಲ್ಲ ನಡ್ಕೋಬೇಡಪ್ಪ. ಗೋದಾ, ನೀನ್ ಹೋಗಿ ಕೊಟ್ಟಿಗೆಯಿಂದ ಆ ತಟ್ಟೆನ ತಗೊಂಡ್ ಬಾ. ಆಯ್ತು. ನಿಂತ್ಕೋಗೋದಾ? ನೀನು ಹೋಗ್ಬೇಡ. ನಾವು ಇವಾಗ ಇವನ್ಗೆ ಏನ್ ಮಾಡೋದು? ಏನಪ್ಪ, ಏನ್ ಮಾಡ್ತಾ ಇದೀಯ ಇಲ್ಲಿ? ಕೆಲ್ಸ ಇಲ್ವಾ ನಿನಗೆ? ಊಟ ತಗೋ ಹೋಗಕ್ಕೆ ಕರೆದಿದ್ರು, ಅದಕ್ಕೆ ಬಂದೆ. ಇಲ್ಲ ಹಾಗೆ ಹೋಗ್ಬಿಡ್ಲಾ? ಹೋಗು. ಏನಮ್ಮ, ಇವನ್ಗೆ ಯಾಕೆ ಇನ್ನೂ ಊಟ ಕೊಟ್ಟಿಲ್ಲ ನೀನು? ಒಂದ್ಸಲ ಕೊಟ್ಬಿಡು, ಅವನ್ ಹೋಗ್ಲಿ, ಆಮೇಲೆ ಕೊಟ್ಟಿಗೆಲ್ ಕೆಲಸ ಮಾಡ್ತಾನೆ. ಬಾಳು, ನೀನ್ ಕೊಟ್ಟಿಗೆಗೆ ಹೋಗಪ್ಪ. ನಾನ್ ನಿನ್ಗೆ ಊಟ ತಗೊಂಡ್ ಬರ್ತೀನಿ. ಹಾ, ಹೋಗು. ಊಟ ತಗೊಂಡು ಹೋಗಿ ಕೊಡೋ ಕಾರಣ ಏನು ಅಂತ ಹೇಳು. ಏನಪ್ಪ, ನಿನ್ ತಟ್ಟೆ ಎಲ್ಲಿಟ್ಟಿದ್ಯಾ? ದೇವರ ಮನೆಯಲ್ಲಿದೆ. ದಿನ ನೀವು ನನ್ನ ತಟ್ಟೆಯನ್ನೇ ಪೂಜೆ ಮಾಡ್ತೀರಾ. ಅದು ನಿನ್ ತಟ್ಟೆ ಅಲ್ಲ, ಅದು ನಂದು ತಟ್ಟೆ ಕಣೋ. ಅದನ್ನ ಕೊಟ್ಟಿಗೆಯಲ್ಲಿ ಇಟ್ಟಿದ್ದೆ ನಾನು, ನೆನ್ಪಿದೀಯಾ? ನನ್ನ ತಟ್ಟೆನೆ ತಗೊಂಡು ದಿನಾಲೂ ನೀವು ನನ್ನ ತಟ್ಟೆಗೆ ಪೂಜೆ ಮಾಡ್ತೀರಾ, ಮತ್ತೆ ನನಗೆ ಹೇಳ್ತೀರಾ ಅದು ನಿನ್ನ ತಟ್ಟೆ ಅಲ್ಲ ಅಂತ. ಹೇ ಬಾಳು, ನನಗೆ ಕೋಪ ಬರಿಸ್ಬೇಡ ನೋಡೋ. ಮತ್ತು ನಾನ್ ಸಿಟ್ಟಲ್ಲಿ ಏನಾದ್ರೂ ಮಾತಾಡಿದ್ರೆ ನಿನಗೇನೆ ಬೇಜಾರಾಗೋದು. ಮತ್ತೆ ಎಲ್ಲರೂ ನನಗೆ ಹೇಳೋದು ನಾನೇ ಜಾಸ್ತಿ ಮಾತಾಡ್ತೀನಿ ಅಂತ. ದೇವ್ರ ಮನೇಲಿರೋ ತಟ್ಟೆನ ನನಗೆ ಊಟ ಮಾಡೋಕ್ಕೆ ಕೊಡಿ.
ನಿಮ್ಮೆಲ್ರಿಗೂ ನನ್ನ ಆಶೀರ್ವಾದ ಸಿಗುತ್ತೆ. ನೀ ನನಗ್ ಆಶೀರ್ವಾದ ಕೊಡ್ತೀಯಾ? ಹಾ, ನಿನ್ ವಯಸ್ಸಾದ್ರೂ ಏನೋ, ನನ್ನ ವಯಸ್ಸೇನೋ ಗೊತ್ತಾಗ್ತಾ ಇದ್ಯಾ ನೀನೇನ್ ಮಾತಾಡ್ತಿದ್ಯಾ ಅಂತ? ಬಾಳು, ಕೊಟ್ಟಿಗೆಗೆ ಹೋಗಪ್ಪ. ನಾನು ನಿನ್ಗೆ ಊಟ ಅಲ್ಲೇ ತಗೊಂಡ್ ಬರ್ತೀನಿ, ಹೋಗು. ಆದ್ರೆ ದೇವ್ರ ಮನೇಲಿರೋ ತಟ್ಟೆನ ತಗೊಂಡ್ಬನ್ನಿ. ಆಯ್ತು, ನಾನ್ ತರ್ತೀನಿ, ನೀನ್ ಹೋಗು. ಸರಿ. ನೀವೆಲ್ಲ ಸುಮ್ನೆ ಮುದ್ದು ಮಾಡ್ತಾ ಇದ್ದೀರಾ ಇವನ್ನ, ಮತ್ತೆ ಸುಮ್ನೆ ಹೊಗಳ್ತಿರ್ತೀರಾ. ಅದಕ್ಕೆ ಅವನು ಹೀಗೆಲ್ಲ ಮಾತಾಡೋದು. ನೀವೆಲ್ಲ ಒಂದನ್ನ ತಲೆಗೆ ಸರಿಯಾಗಿ ಇಟ್ಕೊಳ್ಳಿ. ಇವನೊಬ್ಬ ಕೆಲಸಗಾರ ಅಷ್ಟೇ. ಅಮ್ಮ, ನಾನು ಹಾಗೆಲ್ಲ ಮಾಡ್ತೀನಿ ಅಂತ ಅನ್ಸುತ್ತೆ ನಿಮ್ಗೆ? ಏನೇ ಆದ್ರೂ ನನ್ ತಟ್ಟೆ ಯಾರು ಮುಟ್ಬಾರ್ದು. ಇಷ್ಟೊಂದು ಸಮಯ ಯಾಕಾಯ್ತು? ನನಗ್ ಬೇಗ ಬರೋದಿಕ್ ಹೇಳಿದ್ದೆ ಅಲ್ವಾ? ಹೌದು, ಆದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ. ನೀನ್ ಹೊರಗಡೆ ಹೋದಾಗ್ಲೆಲ್ಲ ಏನಾದ್ರೂ ಬೇಡವಾದ ವಿಷಯವನ್ನ ತರ್ತೀಯ. ಅದಕ್ಕೆ ನಾನ್ ನಿನ್ನ ಹೊರಗಡೆ ಕಳ್ಸೋದಿಲ್ಲ. ಅಯ್ಯಯ್ಯೋ, ಅದು ಹಾಗಲ್ಲ ಬಾಬಾ. ಅದು ಹಾಗಲ್ಲ ಆದ್ರೆ ಮತ್ತೆ ಹೇಗೆ? ಕೆಲ್ಸದ ವಿಷಯ ಏನಾಯ್ತು ಅಂತ ಹೇಳು. ನಾನು ಬಾಳುನ ಭೇಟಿ ಮಾಡ್ದೆ, ಮತ್ತೆ ಅವನಿಗೆ ಹೇಳ್ದೆ ನನ್ ಗುರು ಕಾಲು ಮುರಿದಿರೋದು ನೀನೇ ಅಂತ. ಮತ್ತೆ ಅದನ್ನ ನೀನೇ ಮಾಡಿದ್ದು ಅಂದೆ. ಮತ್ತೆ ಅದಕ್ಕೆ ನನ್ಗೇನ್ ಹೇಳ್ದ ಅಂದ್ರೆ, ನನ್ನ ಮಾತು ಕೇಳಲಿಲ್ಲ ಅಂತಂದ್ರೆ ಹಿಂಗೆ ಆಗೋದ್ ನೋಡಿ ಎಂದ. ಆ ಬಾಳು ತಾನು ಏನ್ ಅನ್ಕೊಂಡಿದ್ದಾನೆ? ಬಾಬಾ, ನಿಜ ಹೇಳ, ನಿನ್ನೆ ಬಾಳು ಏನ್ ಹೇಳುದ್ನೋ ಹಾಗೆ ಆಯ್ತು. ಅಯ್ಯೋ, ನಿಜವಾಗ್ಲೂ ನಿಮ್ ಕಾಲು ಮುರ್ದೇ ಹೋಯ್ತು. ನನಗನ್ಸುತ್ತೆ ನಾವಂತೂ ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ. ಮತ್ತೆ ಅವನ್ ಮಾತು ಕೇಳಲಿಲ್ಲ ಅಂತಂದ್ರೆ ತುಂಬಾ ತೊಂದರೆ ಆಗುತ್ತೆ ನೋಡಿ. ಅವನ್ ಪ್ರಕಾರ ನಾನೇನು ಅವನಿಗೆ ಹೆದರ್ಕೋತೀನ? ಅರೆ, ನನ್ ತಾಕತ್ತೇನು ಮತ್ತ ಅವನ್ ತಾಕತ್ತೇನು? ನಾನಿನ್ನು ಎಷ್ಟು ಸಾಕಷ್ಟು ದೊಡ್ಡ ದೊಡ್ಡ ಕೆಲ್ಸಗಳನ್ನ ಮಾಡಿದ್ದೇನೆ. ಬಾಬಾ, ನನಗಂತೂ ಮುಂದೆ ಏನ್ ಮಾಡ್ಬೇಕು ಅಂತ ಏನು ಗೊತ್ತಾಗ್ತಾ ಇಲ್ಲ ನೋಡಿ. ಆ ಬಾಳುಗೆ ಎಲ್ಲ ಗೊತ್ತಾಗುತ್ತೆ ಅನ್ಸುತ್ತೆ ನೋಡಿ. ಏ ದಾಮು, ನೀಗ್ ತಿನ್ನೋದಿಕ್ ಯಾರು ಊಟ ಹಾಕೋದು? ನಾನಾ ಅಥವಾ ಬಾಳುನ? ನೀವೇ. ಮತ್ತೆ ನೀನ್ ಯಾಕೆ ಅವನ್ನ ಅಷ್ಟೊಂದು ಹೊಗಳ್ತಾ ಇದ್ಯಾ? ಬಾಬಾ, ನನಗ್ ನಿಜವಾಗ್ಲೂ ಅನ್ಸುತ್ತೆ ನೋಡಿ, ಆ ಬಾಳು ಸಾದಾ ಸೀದಾ ಮನುಷ್ಯ ಅಲ್ಲ. ನಾವಿಲ್ಲಂತ ಹೊರಟೋಗೋಣ. ದಾಮು, ಪುನಃ ಇಂತ ಏನಾದ್ರೂ ಯೋಚನೆ ಮಾಡಿದ್ರೆ ನನ್ನಷ್ಟು ಕೆಟ್ಟವ್ರಿನ್ಯಾರು ಇರೋದಿಲ್ಲ, ಗೊತ್ತಾಯ್ತಾ? ಮತ್ತೆ ನನ್ ಬಗ್ಗೆ ನಿನಗ್ ಶಂಕೆ ಇತ್ತು ಅಂದ್ರೆ ಅದನ್ನ ತಲೆಯಿಂದ ತೆಗ್ದಾಕ್ತಾ ಇರೋ. ಇಲ್ಲಾಂದ್ರೆ ಏನ್ ಮಾಡ್ತೀನಿ ಅಂದ್ರೆ, ಮೊದ್ಲು ಆ ಬಾಳುಗೋಸ್ಕರ ಪೂಜೆ ಮಾಡೋದಿಕ್ಕಿಂತ ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸ್ಬಿಡ್ತೀನಿ, ನೋಡ್ತಾ ಇರೋ. ಇಲ್ಲ 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 ಬಾಬಾ, ನಾನಂತೂ ನನಗೇನ್ ಅನ್ಸುತ್ತೋ ಅದನ್ನ ನಿಮಗೆ ಹೇಳಿದೆ ಅಷ್ಟೇ. ಮತ್ತೆ ಹಿಂಗಾಗಲ್ಲ ಬಾಬಾ. ಬಾಳು, ನಿನಗೆ ಅನಿಸ್ತಾ ಇರ್ಬೋದು ನನ್ ಕಾಲ್ಗಳು ನೋವಾಗ್ತಿದೆ ಅಂತಂದ್ರೆ ನನ್ಗೇನು ಭಯ ಆಯ್ತು ಅಂತಾನ? ಇಲ್ಲ, ಗಮನದಲ್ಲಿಟ್ಕೋ, ನಾನಿನ್ನ ಸುಮ್ನೆ ಬಿಡೋದಿಲ್ಲ. ಸ್ವಾಹ. ಬಾಳು, ಓಂ ದಮ್ ದಮ್ ಗರ ಧಮ್ ದಮ್ ಬಮ್. ಬಾಳು, ಓಂ ದಮ್ 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 ಬಾಳು. ಸ್ವಾಹ. ಅಯ್ಯೋ, ಏನಪ್ಪ ಹಾಗೆ ಸುಮ್ಮನೆ ಎಷ್ಟೊತ್ತಿಂದ ಕೂತ್ಕೊಂಡಿದ್ಯಾ? ಏನಾದ್ರೂ ಕೆಲಸ ಮಾಡೋ ತಾನೇ? ಅಯ್ಯೋ ಮಾರಯ್ಯ, ನೀನು ಮೈ ಬಗ್ಸಿ ಕೆಲಸ ಮಾಡು, 2 ಕಾಸು ದುಡಿ, 2 ತುತ್ತು ಸುಖವಾಗಿ ತಿನ್ನು. ಅರೆ, ನಾನು ಏನ್ ಹೇಳ್ತಾ ಇದ್ದೀನಿ? ಹಾ ಬಾಬಾ. ಅಯ್ಯೋ, ಏನಿಲ್ಲ, ಯೋಚನೆ ಮಾಡ್ತಿದ್ದೆ. ನೀನು ಮತ್ತೆ ಯೋಚನೆ ಅಂತದ್ದೇನು? ಏನಿಲ್ಲ,
ನಿಮ್ಗದನ್ನ ಹೇಗೆ ಹೇಳಿ ಬಾಬಾ? ಅಂತಂದ್ರೆ ಅಯ್ಯೋ, ಈಗಂತೂ ನಿಮ್ ಕಾಲ್ಗಳಂತೂ ಮುರಿದೋಗಿದೆ. ನಾಳೆ ನಿಮ್ ಕೈಗಳಿಗೇನಾದ್ರೂ ಆದ್ರೆ ಅವಾಗೇನ್ ಮಾಡೋದು? ಏ, ಅದೆಲ್ಲ ಅಷ್ಟೆಲ್ಲ ಸುಲಭ ಅಲ್ಲ. ಆ ಬಾಳಿಗ್ ನನ್ ಬಗ್ಗೆ ಏನು ಗೊತ್ತಿಲ್ಲ, ನಾನ್ ಯಾರು ಅಂತ. ಹಾಯ್ ಹಾಯ್ ಹಾಯ್. ಅಯ್ಯೋ ಬಾಬಾ, ಇವಾಗ ನೀವೇನ್ ಮಾಡ್ತೀರಾ? ಹಾ, ಕಾಲ್ ಮುರಿದೋಗಿದೆ ಅಂತ ನೀವ್ ಒಂದೇ ಕಡೆ ಕುತ್ಕೋಬೇಕಲ್ವಾ? ಇಲ್ಲ ನೋಡು, ನಾನೀಗ ಈ ಪೂಜೆ ಮಾಡಿದೀನಿ ಅಲ್ವಾ, ನಿನಗೆ ಗೊತ್ತಾಗತ್ತೆ ಮುಂದೆ ಏನೇನೆಲ್ಲ ನಾನ್ ಮಾಡ್ತಾ ಇರ್ತೀನಿ ಅಂತ. ನಾನೆಲ್ಲಾದ್ರೂ ಹೋಗಿ ಕೇಳ್ತೀನಿ. ಅಂದ್ರೆ ಎಲ್ಲಿ ಹೋಗಿ ಕೆಲ್ಸ ಹುಡುಕ್ಬೇಕು, ಮತ್ತೆ ಕಷ್ಟಪಟ್ಟು ಕೆಲ್ಸ ಮಾಡ್ಬೇಕು. ಆ ಬಾಳು ನಿನಗಿದೆಲ್ಲ ಹೇಳಿದಾನೆ ಅಂತ ಅನ್ಸುತ್ತೆ. ಒಂದ್ ವಿಷಯ ಗಮನದಲ್ಲಿಟ್ಕೋ, ಅವ್ನ್ ಹೇಳೋ ವಿಷಯ ಯಾವ್ದು ತಲೆಯಲ್ಲಿ ಇಟ್ಕೋಬೇಡ. ಅಯ್ಯೋ ಬಾಬಾ, ಅದು ಹಾಗಲ್ಲ. ಅರೆ, ನೀನ್ ಯಾರು ತಿಂತೀಯ? ನಿನಗೆ ಯಾವ್ದಕ್ಕಿಲ್ಲಿ ಯಾವ್ದಕ್ ಕಮ್ಮಿ ಆಗಿದೆ ಹೇಳು? ಅಯ್ಯೋ ಆಗಲ್ಲ ಬಾಬಾ, ಇವತ್ತು ನಿಮಗ್ ತೊಂದರೆ ಆಗಿದೆ, ಮತ್ತೆ ನಾಳೆ ನನ್ ತೊಂದರೆ ಆದ್ರೆ ಏನ್ ಮಾಡೋದು? ಆಗ ನಾನೇನ್ ಮಾಡ್ಬೇಕು? ನಾನ್ ಯಾಕೆ ಅನ್ಭವಿಸ್ಲಿ ಬಾಬಾ? ಅರೆ, ನಾನ್ ಇಲ್ಲಿ ಇರ್ಬೇಕಾದ್ರೆ ಆ ಬಾಳು ಬಗ್ಗೆ ಯಾಕೆ ಹೆದರ್ಕೋತೀಯ? ಅಯ್ಯೋ ಬಾಬಾ, ನಿಮ್ ಕಾಲ್ ಹೋಗಿದೆ, ಅದಕ್ಕೆ ನೀವು ಸುಮ್ನೆ ಕುತ್ಕೋತಿಲ್ಲ. ಇಲ್ಲಿ ನೋಡು, ಇದು ಒಂದು ಯುದ್ಧ ಇದೆ, ಯುದ್ಧ ಅಷ್ಟೇ. ಮೊದಲನೇ ಬಾಣನ ಆ ಬಾಳು ಹೊಡೆದಿದ್ದಾನೆ ಅಲ್ವಾ, ಈಗ ಮುಂದಿನ ಬಾಣನ ನಾನ್ ಬಿಡ್ತಾ ಇರ್ತೀನಿ. ನೋಡು ಮುಂದೆ ಏನೇನಾಗತ್ತೆ ಅಂತ. ಸರಿ, ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಊರ್ಗ್ ಹೋಗ್ತೀನಿ, ಮತ್ತೆ ಹೋಗಿ ಊಟದ ವ್ಯವಸ್ಥೆ ಮಾಡ್ತೀನಿ. ನಿಮ್ಗಂತೂ ಹಸುವಾಗೋದಿಲ್ಲ, ಆದ್ರೆ ನನಗ್ ಹಸುವಾಗುತ್ತೆ ಬಾಬಾ. ನಾನು ಹೋಗ್ತೀನಿ. ಸರಿ, ಹೋಗ. ಆದ್ರೆ ಒಂದ್ ವಿಷಯ ಗಮನದಲ್ಲಿಟ್ಕೋ, ನೀನ್ ಬೇಡವಾದನ್ ಯೋಚನೆ ಮಾಡಿದ್ರೆ ನಾನ್ ನಿನ್ನ ನೋಡ್ಕೊಂಡ್ ಬಿಡ್ತೀನಿ ಅಷ್ಟೇ. ಹೋಗು, ನಡಿ. ಗೋದಾ, ನಾನು ಕೊಡ್ಗೆ ಕಡೆ ಹೋಗ್ತಾ ಇದ್ದೀನಿ. ಇಲ್ಲೇನಾದ್ರು ಬಾಕಿ ಕೆಲಸಗಳು ಉಳಿದಿದ್ರೆ ನೀನು ಹೇಳು, ಮಾಡ್ತೀನಿ. ನಾನ್ ಕೆಲ್ಸ ಮಾಡ್ತೀನಿ ಬಿಡು, ನೀನ್ ಯಾಕೆ ಯೋಚಿಸ್ತೀಯ? ಹೌದು, ಆದ್ರೂ ಸಹ ಸರಿ ಆಯ್ತು, ನೀನ್ ಹೇಳ್ದಾಗೆ ಆಗ್ಲಿ. ನೀನ್ ಹೇಳ್ದಾಗೆ ನಾನ್ ಮಾಡ್ತೀನಿ. ಸರಿ. ಬಾಳು, ನಾನ್ ಬಂದೆ ನೋಡು. ಅದಕ್ಕೆ ಈಗ ನಾನೇನ್ ಮಾಡಬೇಕು? ಅರೇ, ನಿನ್ನ ಗುರುವಿಗೆ ನಮ್ಮ ಸಂದೇಶ ಹೇಳ್ದ ಇಲ್ವಾ? ಹೌದು. ಸರಿ, ಅದಕ್ಕೆ ಅವನೇನು ಹೇಳ್ದ? ಅಯ್ಯೋ, ಅವ್ರು ಕೇಳಿಸ್ಕೊಳಕ್ಕೆ ತಯಾರಿಲ್ಲ. ಅದೇನಾದ್ರೂ ಆಗ್ಲಿ ನಾನು ಬಾಳುನ ಬಿಡೋದಿಲ್ಲ ಅಂತ. ಅಂದ್ರೆ ಇನ್ನು ನಿನ್ನ ಗುರು ಆ ವಿಷಯವನ್ನು ಬಿಟ್ಟಿಲ್ಲ. ಸರಿ ಬಾಳು, ನಾನ್ ನಿರ್ಧಾರ ಮಾಡಿದ್ದೀನಿ. ನೀನ್ ಹೇಗೆ ಹಾಗೆ ಮಾಡ್ತೀನಿ. ಅಯ್ಯೋ, ನನಗೂ ಕೆಲಸ ಮಾಡೋದಿದೆ. ಕಷ್ಟಪಟ್ಟು 2 ತುತ್ತು ಊಟ ಮಾಡಬೇಕು. ಈಗ ಇದೇನ್ ಮಾಡ್ತಿದ್ದೀನಲ್ಲ, ಅದನ್ನೆಲ್ಲ ಬಿಟ್ಬಿಡ್ತೀನಿ ನೋಡು. ಪಕ್ಕ ಅಲ್ವಾ? ಹೌದು, ನಾನ್ ನಿರ್ಧಾರ ಮಾಡಿದ್ದೀನಿ. ಬಾಳು, ನೀನೇನಾದ್ರೂ ಮಾಡು, ನನಗೆ ಕೆಲಸ ಕೊಡು. ಅಯ್ಯೋ, ನಾನು ಎಲ್ಲಿಂದ ಕೊಡ್ಲಿ ನಿಂಗೆ ಕೆಲಸ? ನೀನು ಅಮ್ಮವ್ರ ಹತ್ರ ಮಾತಾಡು, ನನಗೆ ಕೆಲಸ ಬೇಕು ಅಂತ. ನಾನಾ? ಹೌದು. ಆದ್ರೆ ನನಗೆ ಕೆಲಸ ಕೊಡ್ತಾರ? ಅಯ್ಯೋ, ನೀನೊಂದ್ಸಲ ಕೇಳಾದ್ರೂ ನೋಡು. ಏ ಬಾಳು, ಏನ್ ನಡೆದಿದೆ ಇಲ್ಲಿ? ಏನು? ನಾನು ನನ್ನ ಪಡಿಗೆ ಕೊಟ್ಟಿಗೆ ಕಡೆ ಹೊರಟಿದ್ದೀನಿ. ಇವನ್ ಯಾತಕ್ಕೆ ಇಲ್ಲಿಗೆ ಬಂದಿರೋದು? ನಾನ್ ನಿನಗೆ ಹೇಳಿದ್ದೆ ಅಲ್ವಾ, ಯಾವುದೇ ಕಾರಣಕ್ಕೂ ಇವ್ ನಮ್ಮ ಮನೆ ಹತ್ರ ಸುಳಿದಾಡ್ಬಾರ್ದು ಅಂತ. ಹೌದು, ಆದ್ರೆ ಅವನಿಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆಯಂತೆ. ಏನಪ್ಪ, ಏನ್ ಮಾತಾಡೋದು ಇಲ್ಲ, ಹೊರಡಿಲಿಂದ ನೀನು. ಅಯ್ಯೋ ಅಮ್ಮನವ್ರೆ, ನಾನು ನಿಮ್ಮ ಹತ್ರ ಕೆಲಸ ಕೇಳೋಕ್ ಬಂದಿದ್ದೀನಿ. ಏನು ಬೇಡ, ಮೊದ್ಲು ಇಲ್ಲಿಂದ ಹೊರಡು. ನೀನು ಆ ಗುರುವಿನ ಜೊತೆಗಿದ್ದು ಜನರಿಗೆಲ್ಲ ಮೋಸ ಮಾಡ್ತೀಯ ಅಲ್ವಾ? ಮತ್ತೆ ನಾನು ನಿನಗೆ ಕೆಲಸ ಕೊಡ್ಬೇಕಾ? ನೀವ್ ಹೇಳೋದೆಲ್ಲ ಸರಿಯಾಗಿದೆ, ಆದ್ರೆ ನನಗೆ ಆ ದಾರಿನ ಬಿಡೋದಿದೆ. ನಿಜವಾಗ್ಲೂನಾ? ಸರಿ,
ಹೌದು ಅಮ್ಮವ್ರೆ, ಇವನು ನಿಜ ಹೇಳ್ತಾ ಇದ್ದಾನೆ. ನೀನ್ ಸುಮ್ನೆ ನಿಂತ್ಕೋ. ನಿನ್ನಿಂದಾಗೇನೆ ನಮ್ಮ ಮನೆ ಹತ್ರ ಇಂಥವ್ರೆಲ್ಲ ಬರ್ತಿರೋದು. ಮತ್ತೆ ನೀನೇ ಅವನನ್ನ ಇಲ್ಲಿ ಕರೆಸಿದ್ಯಾ ಅಲ್ವಾ? ಅಮ್ಮವ್ರೆ, ನಾನೇ ಕರೆಸ್ಲಿ? ನಾನು ಇಷ್ಟೇ ಹೇಳ್ದೆ ಇವನ್ಗೆ, ನಿನಗೆ ಕೆಲಸ ಬೇಕಂದ್ರೆ ಅಮ್ಮವ್ರ ಹತ್ರ ಮಾತಾಡು ಅಂತ. ಅರೆ ನೀನ್ ಹೋಗಪ್ಪ, ಇಲ್ಲಿಂದ ಹೊರಡು. ಇಲ್ಲಿ ನಿನ್ಗೆ ಯಾವ ಕೆಲ್ಸನೂ ಸಿಗೋದಿಲ್ಲ. ಅರೆ ಏನ್ ನೋಡ್ತಾ ನಿಂತಿದ್ಯಾ? ಹೊರಡು ಅನ್ನಲ್ಲ. ಬಾಳು, ಅವನ್ ಮತ್ತೇನಾದ್ರೂ ಕಾಣಿಸ್ಕೊಂಡ್ರೆ ನನ್ನಷ್ಟು ಕೆಟ್ಟೋಳು ಇನ್ಯಾರು ಇರೋದಿಲ್ಲ ನೋಡು. ಬಾಳು, ನೀನ್ ಇಂಥವ್ರ ಜೊತೆ ಯಾಕೆ ವ್ಯವಹಾರ ಇಟ್ಕೊಳ್ತೀಯ? ಅಮ್ಮವರು ನಿನಗೆ ಮತ್ತೆ ಅಂತಾರ ನೋಡು. ನೀನ್ ಹೋಗಪ್ಪ ಇಲ್ಲಿಂದ ಹೊರಡು. ನಿನಗೆ ಇಲ್ಲಿ ಯಾವ ಕೆಲ್ಸನೂ ಸಿಗೋದಿಲ್ಲ. ದಾಮು, ಅಯ್ಯೋ ದಾಮು. ಇನ್ನೇನಿದೆ, ಇನ್ನು ಎಷ್ಟು ಬಯಸ್ಕೋಬೇಕು? ನಿನ್ನ ಮುಂದೆನೆ ಅಮ್ಮನವರು ಅಷ್ಟೆಲ್ಲ ಮಾತಾಡಿದ್ರು. ಅರೆ ಅದು ಆಗಲ್ಲ ದಾಮು. ಮತ್ತಿನ್ನೆಂಗೆ? ನಿನ್ನ ಮಾತು ಕೇಳಿದಕ್ಕೆ ಹೀಗಾಯ್ತು ನೋಡು. ನೀನು ಸಮಯ ತಪ್ಪಿಸಿದೆ ನೋಡು. ಎಂತ ಸಮಯ? ನಾನು ಅವ್ರ ಹತ್ರ ಬರೀ ಕೆಲಸ ಕೇಳಿದೆ ಅಷ್ಟೇ ಅಲ್ವಾ? ಅಯ್ಯೋ, ನೀನು ಹೇಳ್ತಿರೋದು ಸರಿಯಾಗಿದೆ. ಆದರೆ ಸೇಡ್ಜಿ ಇರಬೇಕಾದ್ರೆ ಬಂದಿದ್ರೆ ಸರಿ ಆಗ್ತಾ ಇತ್ತು. ಮೊದಲು ನೀನು ನನ್ನ ಹತ್ರ ಹೇಳಿ ಬರಬೇಕಿತ್ತು. ಅಂದರೆ ಸೇಡ್ಜಿ ಹತ್ರ ನಾನು ಮಾತಾಡ್ತಾ ಇದ್ದೆ, ಮತ್ತೆ ಅವರು ನಿನ್ನ ಮನೆಯಲ್ಲಿರೋ ಕೆಲಸಗಳನ್ನ ಮಾಡಕ್ಕೆ ಇರಿಸ್ಕೊತಾ ಇದ್ರು. ನನಗೀಗ ಏನು ಅರ್ಥ ಆಗ್ತಾ ಇಲ್ಲ ನೋಡು. ಅಯ್ಯೋ, ನಿನ್ನ ಮಾತನ್ನ ಕೇಳ್ಕೊಂಡು ನಾನು ಇಲ್ಲಿವರೆಗೂ ಬಂದೆ, ಆದ್ರೆ ಏನು ಉಪಯೋಗ ಆಗ್ಲಿಲ್ಲ ನೋಡು. ಅಯ್ಯೋ, ನೀನೊಂದು ವಿಷಯನ ತಲೆಯಲ್ಲಿ ಇಟ್ಕೊ. ಕಳ್ತನ ಮಾಡೋರ್ನೆಲ್ಲರನ್ನು, ಲೂಟಿ ಮಾಡೋರ್ನೆಲ್ಲ ಒಂದೇ ಸಲ ನಂಬಿ ಯಾರಾದರೂ ಮನೇಲಿರೋ ಕೆಲಸಗಳನ್ನ ಕೊಡ್ತಾರ? ಜನ ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾರೆ ಅಲ್ವಾ? ನಿನ್ನ ಮೇಲೆ ಜನರೆಲ್ರಿಗೂ ಭರವಸೆನಾದರೂ ಬರಬೇಕು ಅಲ್ವಾ? ನೀನು ಇನ್ನೂ 10 ಕಡೆ ತಿರುಗಬೇಕು, 4-6 ಕಡೆ ಕೇಳಬೇಕು, ಆವಾಗ ನಿನಗೆ ಕೆಲಸ ಸಿಗ್ಬೋದು. ಅರೆ ದಾಮು, ಈಗ ಇದು ನಿಜವಾದ ಆರಂಭ. ನೀನು ಆಸೆ ಬಿಟ್ರೆ ಆಗಲ್ಲ. ಬಾಳು, ನನಗೆ ಕೆಲಸ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ನೋಡು. ನಾನು ಆ ಬಾಬಾನ ಅವಾಗ್ಲೇ ಬಿಟ್ಬಿಡ್ಬೇಕಿತ್ತು. ಆದ್ರೆ ಬಾಬಾನು ನಾನು ಹೇಳೋದನ್ನ ಕೇಳೋದಿಲ್ಲ. ನಾನೆಲ್ಲಾದ್ರೂ ಹೋಗ್ತೀನಿ ಅಂತಂದ್ರೆ ಅದ್ ಹಾಗೆ ಇದ್ ಹೀಗೆ ಅಂತ ನನ್ ಮೇಲೆ ಕಿರ್ಚಾಡ್ತಾರೆ ಅವರು. ದಾಮು, ನಿನಗೆ ಮನಸ್ಸಿಂದ ಅನಿಸ್ತಾ ಇದೆ ಅಲ್ವಾ? ಕಷ್ಟಪಡಬೇಕು, ಬೆವರು ಸುರಿಸ್ಬೇಕು, 2 ಹೊತ್ತು ಸುಖವಾಗಿ ಊಟ ಮಾಡಬೇಕು. ಮತ್ತು ನೀನು ಯಾವ ಥರನೂ ಯೋಚನೆ ಮಾಡಬೇಡ. ನಾನು ನಿನ್ನ ಕೆಲಸ ಮಾಡ್ತೀನಿ, ಮತ್ತು ನಿನಗೆ ಮಾತು ಕೊಡ್ತಿದ್ದೀನಿ. ನಾನು ನಿನಗೆ ಮೊದಲೇ ಮಾತು ಕೊಟ್ಟಿದ್ದೀನಿ ಅಂದಮೇಲೆ ನಿನ್ನ ಕೆಲಸ ಆಗುತ್ತೆ. ಸರಿ ಬಾಳು, ನಾನು ಹೋಗ್ತೀನಿ. ಬಂದೇನಪ್ಪ ನೀನು? ಹೌದು ಬಾಬಾ. ತಲೆಯಿಂದ ಕೆಲ್ಸದ ಭೂತ ಇಳಿತಾ? ಅರೆ ನಾನಿನ್ನೇನೋ ಕೇಳ್ತಾ ಇದ್ದೀನಿ. ಅದು ಹಾಗಲ್ಲ ಬಾಬಾ. ಮತ್ತಿನ್ ಹೇಗೆ? ಕಪಾಳ ಕೊಡ್ಸ್ಕೊಂಡ್ ಬಂದಿದ್ಯಾ? ಕೆಲ್ಸ ಕೇಳಕ್ ಹೋಗಿದ್ದೆ ಅಲ್ವಾ? ಕೆಲ್ಸ ಸಿಕ್ತಾ? ಇಲ್ಲ. ನಾನ್ ಹೇಳೋದನ್ನ ನೀನ್ ಯಾಕೆ ಕೇಳಿಸ್ಕೊಳ್ಳೋದಿಲ್ಲ? ನನಗ್ ಚೆನ್ನಾಗ್ ಗೊತ್ತಿದೆ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅಂತ. ನಾನ್ ಹೇಳೋದನ್ನ ನೀನ್ ತುಂಬಾ ಗಮನದಲ್ಲಿ ಇಟ್ಕೊಂಡ್ ಕೇಳಿಸ್ಕೊ. ನಾನ್ ಏನ್ ಹೇಳ್ತೀನಿ ಅದನ್ನೇ ನೀನ್ ಮಾಡ್ಬೇಕು. ಬಾಬಾ, ಅದು ನಾನು ಊರ್ಗೆ ಕೆಲ್ಸ ಕೇಳೋಕ್ ಹೋಗಿದ್ದೆ. ಆದ್ರೆ ಎಲ್ರು ನನಗೆ ಬೈತಾ ಇದ್ದಾರೆ. ಯಾರು ನನ್ ಮಾತೆ ಕೇಳ್ತಿಲ್ಲ. ನಾನು ಕೇಳ್ತಿದ್ದೀನಿ ಅಲ್ವಾ? ಇನ್ನೋಡು, ಯಾರು ನಮ್ಮ ಮಾತನ್ ಕೇಳೋದು ಇಲ್ಲ, ಹಾಗೆ ಕೆಲ್ಸನೂ ಕೊಡೋದಿಲ್ಲ. ಅದಕ್ಕೆ ಒಂದೊಂದು ಗಮನದಲ್ಲಿ ಇಟ್ಕೋ. ನಾವ್ ಯಾವ ದಾರಿಯಲ್ಲಿ ಹೊರಟಿದೀವಿ ಅದನ್ ಬಿಟ್ರೆ ಹೇಗಾಗುತ್ತೆ? ಇದೇ ನಮ್ ನಿಜವಾದ ದಾರಿ, ಬೇರೆ ಯಾವುದೂ ಆಗೋದಿಲ್ಲ. ಅರ್ಥ ಆಯ್ತಾ? ಬಾಬಾ, ಊಟ ತಂದಿದ್ದೀನಿ,
ನೀವು ತಿಂತೀರಾ? ನನಗ್ ಬೇಕಾಗಿಲ್ಲ. ಅಯ್ಯ ಬಾಬಾ, ನಿಮಗ್ ತುಂಬಾ ತೊಂದರೆ ಆಗ್ತಿದೆ ಅಲ್ವಾ? ಈಗ ತುಂಬಾ ನೋವಾಗ್ತಾ ಇದೆ, ಆಮೇಲೆ ಅದಾಗೆ ಕಮ್ಮಿ ಆಗತ್ತೆ. ಮತ್ತೆ ಆ ಬಾಳು ಗೊತ್ತಾಯ್ತೇನು ನಾನ್ ಯಾರು ಅಂತ? ಬಾಬಾ, ನಾನು ಒಂದ್ ಹೇಳ. ಆ? ಅದೇನಂದ್ರೆ ನನಗೆ ಹೀಗೂ ಅನ್ಸುತ್ತೆ ನಾವಿಲ್ಲಿಂದ ಹೋಗ್ಬೇಕು ಅಂತ. ದಮು, ಈಗ ನೀನೇನ್ ಹೇಳ್ದೆ ಮತ್ತೆ ನೀನ್ ಇನ್ನೇನಾದ್ರೂ ಹೇಳಿದ್ರೆ ನಾನ್ ಸಹಿಸ್ಕೊಳ್ಳೋದಿಲ್ಲ ನೋಡು. ಆಯ್ತು. ಬಾಳು, ಅಯ್ಯೋ ಅಯ್ಯೋ. ಎಷ್ಟು ಕುರಿಗಳಿವೆ? ಕುರಿಗಳಿದೆಯೋ ಇಲ್ವೋ? ಕುರಿಗಳನ್ನ ನೀನ್ ಸರಿಯಾಗಿ ನೋಡ್ಕೊಂತಿದ್ಯೋ ಇಲ್ವೋ? ಹಾ, ಅರ್ಥ ಆಗ್ತಿದೆ ಅಲ್ವಾ? ಮತ್ ನಿಂದೇನಪ್ಪ? ಮಾಮ, ಒಂದ್ ವಿಷಯ. ಇನ್ನು ಕೇಳೋದಿದ್ಯಾ ನಿನ್ಗೆ? ಇವನ್ಗೆ ಯಾರಾದ್ರೂ ತಿಳಿಸಿ ಬುದ್ಧಿ ಹೇಳ್ರಪ್ಪ. ಕೇಳ್ತೀನಿ, ಕೇಳು. ಅದು ಮನೆಗೆ ಹೋಗೋ ವಿಷಯದ ಬಗ್ಗೆ ಕೇಳ್ತಾ ಇರ್ಲಿಲ್ಲ ಮಾಮ. ಅಲ್ಲ, ಇನ್ನು ಎಷ್ಟು ದಿನ ಇಲ್ಲಿ ಉಳ್ಕೋಬೇಕು ಅಂತ ಕೇಳ್ತಿದ್ದೆ. ನಿನಗೆ ಇದನ್ ಕೇಳೋದಿತ್ತ? ಎಲ್ಲಿವರೆಗೂ ಇಲ್ಲಿ ಆಹಾರ ನೀರು ಇದೆಯೋ ಅಲ್ಲಿವರೆಗೂ ಇಲ್ಲೇ ಇರೋದು. ಇಲ್ಲಿ ಆಹಾರ ನೀರು ಮುಗೀತು ಅಂತಂದ್ರೆ ಬೇರೆ ಕಡೆ ಹುಡುಕ್ತಾ ಹೋಗೋದು, ಮತ್ತಲ್ಲೇ ಇರೋದು. ಇದು ಹೀಗೆ ನಡೀತಾ ಇರುತ್ತೆ. ನನಗೆ ನನ್ನ ಹೊಟ್ಟೆ ತುಂಬಿದ್ರೆ ಅಷ್ಟೇ ಸಾಕು. ಆದ್ರೆ ಮಾಮ, ಈ ಕೆಲ್ಸ ತುಂಬಾನೇ ಕಷ್ಟ. ಮತ್ತಿದೇ ನಿನಗೆ ಸುಲಭದ ಕೆಲಸ ಅನ್ಸುತ್ತಾ? ಇಲ್ಲಿನ ಬಿಡಾರ ತೆಗೆದು ಬೇರೆ ಕಡೆ ಹಾಕೋದು, ಕುರಿಗಳನ್ನ ಕರ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋದು, ಅವುಗಳ ಸಲುವಾಗಿ ಹುಲ್ಲು ಹುಡ್ಕೋದು ಏನ್ ಸುಲಭದ ಕೆಲ್ಸನ? ಅದು ತುಂಬಾ ಕಷ್ಟದ ಕೆಲ್ಸ. ಆದ್ರೆ ಮಾಮ, ಇಲ್ಲಿ ಜನರ ಕಷ್ಟಗಳು ಕಡಿಮೆ ಆಗಿರ್ಬಹುದಲ್ವಾ? ಅರೇ ಮಾರಾಯ ವೆಂಕಪ್ಪ, ಇಲ್ಲಿ ಎಲ್ಲಾ ಜನಕ್ಕೂ ಗೊತ್ತು ಮಾಮ ಯಾರು ಹೇಗೆ ಅಂತ. ಮತ್ತೆ ಯಾರಿಗ್ ಗೊತ್ತಿದೆ ಅವರಿಂದ ಏನು ತೊಂದರೆ ಇಲ್ಲ. ಇನ್ನು ಅವರೆಲ್ಲ ಇಲ್ಲಿ ಬಿಡಾರಕ್ಕೆ ಬಂದು ಸೇವೆ ಮಾಡ್ತಾರೆ. ಮತ್ತೆ ಯಾರಿಗ್ ಗೊತ್ತಿಲ್ಲ ಅವರು ಇನ್ನು ಅಡ್ಡ ಆಗ್ತಾನೆ ಇರ್ತಾರೆ. ಇನ್ನು ಕರುಗಳಿಗೆ ಮೇಯೋದಿಕ್ ಬಿಡೋದಿಲ್ಲ. ಹೌದು ನೋಡು, ಮತ್ತೆ ಈ ತೊಂದರೆ ಏನು ಕಡಿಮೆ ಆಗೋದಿಲ್ಲ. ಅರೆ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಇಲ್ಲೇನ್ ಕೆಲಸ? ಭೇಟಿ ಮಾಡೋದಿಕ್ ಬಂದಿದ್ದೀವಿ, ನಿಮ್ ದರ್ಶನ ಪಡೆಯೋದಿಕ್ ಬಂದಿದ್ದೀವಿ. ಅದರ ಅವಶ್ಯಕತೆ ಏನೂ ಇಲ್ಲ. ಇಲ್ಲಿಂದ ಹೋಗಿ ಅಂತ ಹೇಳ್ತಾ ಇದ್ದೀನಲ್ವಾ? ಹೋಗಿ. ಮಾಮ, ಅದು ಹೋಗಿ ಅಂತ ಹೇಳ್ತಾ ಇದ್ದೀನಲ್ವಾ? ಹೇಳಿದ್ ಗೊತ್ತಾಗ್ಲಿಲ್ವಾ? ನಿಮ್ಮ ಗಲೀಜನ್ನು ನನ್ನ ಭುಜದ ಮೇಲೆ ಯಾಕೆ ಹಾಕ್ತಿದ್ದೀರಾ? ಹೊರಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಆದ್ರೆ ಮಾಮ, ಏನಾಯ್ತು ಅಂತ? ವೆಂಕಪ್ಪ, ಅವ್ರಿಗೆ ಹೋಗೋ ಕೇಳು. ವೆಂಕ, ಆಯ್ತು ಮಾಮ. ಹೇಳಿದ್ದನ್ನು ಕೇಳೋದಿಲ್ವಾ ನೀನು? ಗೊತ್ತಾಗೋದಿಲ್ವಾ? ನಾನು ಹೇಳ್ತೀನಿ ಮಾಮ. ಅಲ್ಲಪ್ಪ, ನಿಮ್ಗೆ ಮಾಮ ಇಲ್ಲಿಂದ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಹೊರಡಿ, ದಯವಿಟ್ಟು ಹೋಗಿ. ಅಯ್ಯೋ ಅಣ್ಣ, ಇಲ್ಲಿ ನಿಂತ್ಕೋಬೇಡಿ, ಹೊರಡಿ ನೀವು. ಮೊದ್ಲೇ ಮಾಮ ಸಿಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಹೊರಡಿ, ನೀವು ಹೊರಡಿ. ಮೊದ್ಲು ಹೊರಡಿ ಅಣ್ಣ, ನೀವು ಹೊರಡಿ ಹೊರಡಿ. ಈಗ ಏನ್ ಮಾಡೋದು? ಮಾಮ ಅವ್ರನ್ನ ಭೇಟಿ ಮಾಡೋದಕ್ಕಂತ ಬಂದ್ವಿ, ಆದ್ರೆ ಇಲ್ಲಿ ಮಾಮ ಅವರು ಯಾವ್ದೇ ಕೋರಿಕೆನೂ ಕೇಳ್ತಾ ಇಲ್ಲ. ಮಾಮ ನಮ್ಗ್ಯಾಕೆ ಹೀಗೆ ಹೇಳಿದ್ರು ಅಂತ ನನಗೇನು ಅರ್ಥ ಆಗ್ತಿಲ್ಲ. ಒಂದ್ ಕೆಲಸ ಮಾಡೋಣ,
ನಾವು ನಮ್ಮ ಮನೆಗೆ ಹೋಗೋಣ. ಇಲ್ಲ ಇಲ್ಲ, ನಾವ್ ಅಷ್ಟು ದೂರದಿಂದ ಬಂದಿದೀವಿ, ಖಾಲಿ ಕೈಲಿ ಹೇಗ್ ಹೋಗೋದ್ ಹೇಳಿ? ಆದ್ರೆ ನಾವಿಲ್ಲಿದ್ದು ಏನ್ ಮಾಡೋದು? ಮಾಮ ನಾವು ಬಿಡಾರದಲ್ಲಿ ಇರೋಕ್ ಬೇಡ ಅಂತ ಹೇಳ್ತಿದಾರಲ್ಲ. ಅದಕ್ಕೇನಾದ್ರೂ ಕಾರಣ ಇರ್ಬೇಕು. ಮಾಮ ಅವರೇ ಭೇಟಿ ಆಗೋದಿಲ್ಲ ಅಂತಂದ್ರೆ ಇಲ್ಲಿ ಇದ್ದು ಏನ್ ಉಪಯೋಗ? ಹೀಗೇನಾದ್ರೂ ಇರ್ಬಹುದಾ? ಮಾಮ ಅವರು ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಸಂತರು ದೇವ್ರು ಮನುಷ್ಯರನ್ನ ಹೀಗೆ ಪರೀಕ್ಷೆ ಮಾಡ್ತಾರೆ. ನಾವ್ ಇಲ್ಲೇ ಉಳ್ಕೊಂಡ್ರೆ ಅವ್ರು ನಮ್ ಮೇಲೆ ದಯೆ ತೋರಿಸ್ತಾರೆ. ನಮ್ಗೆ ಹೇಗ್ ಗೊತ್ತಾಗತ್ತೆ ಮನ್ಸಲ್ಲಿ ಏನಿದೆ ಅಂತ? ರೀಲ್ ನೋಡಿ, ನಮ್ ಮೇಲೆ ಇಷ್ಟೊಂದು ದುಃಖದ ಬೆಟ್ಟ ತುಂಬಿಕೊಂಡಿದೆ ಅಲ್ವಾ? ಇದನ್ನೆಲ್ಲ ಯಾರು ದೂರ ಮಾಡ್ತಾರೆ? ಹೌದು ಬಿಡು. ಮತ್ತೆ ನಮ್ ಕೆಲ್ಸನೇ ಇದ್ಮೇಲೆ ನಾವ್ ಯಾಕೆ ಇರ್ಬಾರ್ದು? ಸರಿ ಆಯ್ತು, ನೀನ್ ಹೇಳ್ತೀಯ ಅಂತಂದ್ರೆ ಇಲ್ಲೇ ಸ್ವಲ್ಪ ಹೊತ್ತಿರೋಣ, ಇಲ್ಲ ಅಂದ್ರೆ ಹೊರಟು ಹೋಗೋಣ ಅಂತ. ಮಾಮ, ಅವ್ರಿನ್ನೂ ಅಲ್ಲೇ ನಿಂತ್ಕೊಂಡಿದ್ದಾರೆ. ಇಲ್ಲಿಂದ ಹೋಗಿ ಅಲ್ಲಿ ನಿಂತಿದ್ದಾರೆ. ಹೌದು ಮಾಮ. ಮಾಮ, ಅವ್ರದ್ದು ಏನಾದ್ರೂ ಮಹತ್ವದ ಕೆಲಸ ಇರಬೇಕು ನೋಡಿ, ಅದಕ್ಕೆ ನೀವು ಹೋಗು ಅಂತ ಹೇಳಿದ್ರು ಅವ್ರು ಹೋಗ್ತಾನೆ ಇಲ್ಲ ನೋಡಿ. ನಿಜವಾಗ್ಲೂ ಏನಾಗಿದೆ ಮಾಮ? ಇಲ್ಲ, ಅದು ನೀವು ಯಾಕೆ ಅವರು ಇಲ್ಲಿಂದ ಹೋಗಿ ಅಂತ ಹೇಳಿದ್ದು? ಇಲ್ಲ, ಅದು ನೀವು ಯಾಕೆ ಅವ್ರನ್ನ ಇಲ್ಲಿಂದ ಗದರಿಸ್ ಕಳಿಸಿದ್ರಿ? ಮಾಮ, ಅವರು ತುಂಬಾ ದೂರದಿಂದ ಬಂದಿರ್ಬೋದು. ಅವ್ರು ಯೋಚನೆ ಮಾಡ್ತಿರ್ಬೋದು ಮಾಮ ಅವರು ನಮ್ಮನ್ನು ಯಾಕೆ ಇಲ್ಲಿಂದ ಹೋಗು ಅಂತ ಹೇಳಿದ್ದಾರೆ ಅಂತ. ಮಾಮ, ಅವರಿಂದ ಏನಾದ್ರೂ ತಪ್ಪಾಗಿದೆ ಅಂತಂದ್ರೆ ಅದನ್ನ ದಯವಿಟ್ಟು ಹೊಟ್ಟೆಗೆ ಹಾಕೊಂಡ್ ಕ್ಷಮಿಸ್ಬಿಡಿ. ಮಾಮ, ನಮ್ಗೇನು ಗೊತ್ತಾಗ್ತಿಲ್ಲ, ನೀವ್ ಯಾಕೆ ಅವ್ರನ್ನ ಇಲ್ಲಿಂದ ಕಳಿಸ್ಬಿಟ್ರಿ ಅಂತ. ಮಾಮ, ಅವ್ರು ತುಂಬಾ ತೊಂದರೆಯಲ್ಲಿದ್ದ ಹಾಗಿದೆ, ಒಂದ್ಸಲ ಅವ್ರ ಜೊತೆ ಮಾತನಾಡಿ. ಮಾಮ, ಅವ್ರು ತುಂಬಾ ಅಳ್ತಾ ಇದ್ದಾರೆ, ಅವ್ರನ್ನ ಹಾಗೆ ನೋಡಕ್ಕಾಗ್ತಿಲ್ಲ. ಮಾಮ, ಅವ್ರ ಕೋರಿಕೆಗಳೇನಿದೆ ಅಂತ ದಯವಿಟ್ಟು ಕೇಳಿ. ನೀವ್ ಎಲ್ರೂ ಕೋರಿಕೆಗಳನ್ನೂ ಕೇಳ್ತೀರಾ. ಇವ್ರು ನೋಡಿ ಪಾಪ ಅಲ್ಲಿ ಇನ್ನೂ ಅಲ್ಲೇ ನಿಂತಿದ್ದಾರೆ. ಮಾಮ, ಅವ್ರಿಗೂ ಅನ್ನಿಸ್ತಾ ಇರ್ಬೋದು ಮಾಮ, ಮಾಮ ಇವಾಗ ಕರೀತಾರೆ ಇಲ್ಲ ಅವಾಗ ಕರೀತಾರೆ ಅಂತ. ಮಾಮ, ಏನ್ ಮಾಡೋದು ಅಂತನಾದ್ರೂ ಹೇಳಿ. ರೀ, ನಾವ್ ಇಲ್ಲಿ ನಿಂತ್ಕೊಂಡು ಎಷ್ಟೊತ್ತಾಯ್ತು, ಮಾಮ ಅವ್ರು ನಮ್ಮನ್ ಕರೀಲೇ ಇಲ್ಲ. ಮತ್ ನಾನ್ ನಿನ್ಗೆ ಏನ್ ಹೇಳ್ತಾ ಇದ್ದೆ? ಹೊರಟು ಹೋಗೋಣ ಅಂತ ಅಲ್ವಾ? ರೀ, ಅದ್ ಹಾಗಲ್ಲ, ನನಗ್ ತುಂಬಾ ಯೋಚನೆ ಆಗ್ಬಿಟ್ಟಿದೆ. ನಾವ್ ಅಷ್ಟೊಂದ್ ದೂರದಿಂದ ಬಂದಿದೀವಿ, ನಮ್ ಕೆಲ್ಸ ಆದ್ರೆ ನಮ್ಗೆ ತುಂಬಾ ಒಳ್ಳೇದಲ್ವಾ? ನೀನಂತೂ ಹೀಗೂ ಮಾತಾಡ್ತೀಯಾ ಹಾಗೂ ಮಾತಾಡ್ತೀಯಾ. ರೀ, ನಂದೊಂದ್ ಮಾತ್ ಕೇಳ್ತೀರಾ? ಯಾಕೆ ಹಾಗೆ? ನೀವ್ ಹೋಗಿ ಮಾಮ ಅವ್ರನ್ನ ಮಾತಾಡ್ಸ್ ಬರ್ತೀರಾ? ಇಲ್ಲ ಇಲ್ಲ ಇಲ್ಲ, ನನಗ್ ಭಯ ಆಗತ್ತೆ ಮಾಮ. ಆಗ್ಲೇ ಮಾಮ ಅವ್ರು ನಮ್ಮ ಮೇಲೆ ಅಷ್ಟು ಸಿಟ್ಟು ಮಾಡ್ಕೊಂಡು ಹೇಳಿದ್ದಾರೆ. ಮತ್ತೆ ಮಾಮ ಅವ್ರಿಗೆ ಕೋಪ ಬಂದು ನಮ್ಮ ಮೇಲೆ ಶಾಪ ಹಾಕಿದ್ರೆ? ರೀ, ಹಾಗೆಲ್ಲ ಮಾತಾಡ್ಬೇಡಿ. ಮಾಮ ಅವ್ರ ಹತ್ರ ಹೋಗಿ ಏನಾದ್ರೂ ಮಾತಾಡಿ. ಇಲ್ಲ, ನನ್ನಿಂದ ಆಗೋದಿಲ್ಲ. ಅದ್ರ ಬದಲಾಗಿ ನಾವು ಮನೆಗೆ ಹೊರಟೋಗೋಣ ಅಂತ. ಅದೆಲ್ಲ ಆಗೋದಿಲ್ಲ. ಎಲ್ಲಿವರೆಗೂ ಮಾಮ ಮಾತಾಡಲ್ವೋ ಅಲ್ಲಿವರೆಗೂ ಇಲ್ಲೇ ಇರೋಣ. ಆದ್ರೆ ಇಲ್ಲಿ ಇದ್ದಾದ್ರೂ ನಾವ್ ಏನ್ ಮಾಡೋದಿದೆ? ನೀವ್ ಯಾವಾಗ್ಲೂ ಹೇಳ್ತಾ ಇರ್ಬೇಡಿ ಮನೆಗ್ ಹೋಗೋಣ ಹೋಗೋಣ ಅಂತ. ನನ್ ಮನ್ಸ್ ಹೇಳ್ತಾ ಇದೆ ಮಾಮ ನಮ್ಮನ್ನ ಕರೀತಾರೆ ಅಂತ. ಮತ್ತೆ ಅವ್ರು ಕರೆದ್ಮೇಲೆ ನಮ್ಮೆಲ್ಲಾ ಕಷ್ಟಗಳನ್ನ ಅವ್ರ ಮುಂದೆ ಹೇಳ್ಕೊಳ್ಳೋಣ. ಮತ್ತೆ ಇದ್ರ ಮುಂದೆ ನಾನು ಏನ್ ಹೇಳಕ್ಕಾಗತ್ತೆ? ನಿನ್ ಇಚ್ಛೆ ಇತ್ತು ಅಂತಂದ್ರೆ ಇಲ್ಲೇ ಇರೋಣ. ಆದ್ರೆ ಹೊತ್ತೊಳಗೆ ನಾವು ಮನೆ ಸೇರ್ಕೋಬೇಕಾಗತ್ತೆ, ಗಮನದಲ್ಲಿರ್ಲಿ. ಆಮೇಲೆ ಅದು ಹೇಗ್ ಹೋಗಕ್ಕಾಗತ್ತೆ? ಮತ್ತೆ ಹೊಟ್ಟೆಗಾದ್ರೂ ಏನಾದ್ರು ತಿನ್ನಕ್ ಬೇಕೋ ಬೇಡವೋ? ರೀ, ಸ್ವಲ್ಪ ಸಮಾಧಾನದಿಂದಿರಿ, ಕೆಲ್ಸ ಆಗುತ್ತೆ ಅಂತ ಅನ್ಸುತ್ತೆ ನನ್ಗೆ. ಅವ್ರನ್ನ ಕರೀರಿ ಇಲ್ಲಿ. ಏನ್ರಪ್ಪ, ಬನ್ನಿ ಇಲ್ಲಿ, ಮಾಮ ನಿಮ್ಮನ್ನ ಕರೀತಾ ಇದ್ದಾರೆ, ಬೇಗ ಬನ್ನಿ. ಅಯ್ಯೋ ಬನ್ನಿ ಅನ್ನಲ್ಲ.
ಮನೆಯಲ್ಲಿ ಮಗ ಹುಷಾರಿಲ್ದೆ ಮಲ್ಕೊಂಡಿದ್ದಾನಲ್ವಾ? ಹೌದು ಮಾಮ, ವೈದ್ಯರು ಮಂತ್ರ ತಂತ್ರ ಎಲ್ಲ ಮಾಡಿದಾಯ್ತು, ಆದ್ರೆ ಯಾವ್ದಿಂದನೂ ಗುಣ ಆಗ್ಲಿಲ್ಲ. ಮಾಮ, ನನ್ನ ಮಗ ಹಾಗೆ ಜ್ಞಾನ ಇಲ್ಲದೆ ಇರ್ತಾ ಇದ್ದಾನೆ. ಏನು ಮಾತಾಡೋದು ಇಲ್ಲ, ಏನು ಚಟುವಟಿಕೆಗಳಿಲ್ಲ. ಹಾಗೆ ಅವನು ಹೊಟ್ಟೆಗೆ ಒಂದು ತುತ್ತು ಅನ್ನನೂ ತಿಂತಿಲ್ಲ. ಸರಿ ಆಯ್ತು, ಮುಂದೆ ಬನ್ನಿ, ಮುಂದೆ ಬನ್ನಿ. ಈಗ ಈ ಭಂಡಾರ ತಗೊಂಡು ಮನೆಗೆ ಹೋಗಿ ನೀರ್ನಲ್ಲಿ ಹಾಕಿ ನಿಮ್ಮ ಮಗನ ಕುಡಿಸಿ, ಹಾಗೆ ಅವನ ಹಣೆಗೆ ಭಂಡಾರ ಹಚ್ಚಿ. ನಾಳೆಯಿಂದ ಹುಡುಗ ಊಟ ಮಾಡಕ್ ಶುರು ಮಾಡ್ತಾನೆ. ನಾಡಿದ್ದಷ್ಟೊತ್ತಿಗೆ ಚೆನ್ನಾಗಿ ಆರೋಗ್ಯವಾಗಿ ಆಗ್ತಾನೆ. ಏನು ಯೋಚನೆ ಮಾಡಬೇಡಿ. ನೀವು ಮನೆಗೆ ಹೋಗಿ, ನೀವು ಮನೆಗೆ ಹೋಗೋಷ್ಟೊಳಗೆ ಅವನು ಎದ್ದು ಕೂತಿರ್ತಾನೆ. ಆದ್ರೆ ಮಾಮ, ಆಗಿರೋದಾದ್ರೂ ಏನು? ಮತ್ತೆ ಯಾವ್ದ್ರಿಂದ ಇದೆಲ್ಲ ಆಯ್ತು? ಇಲ್ಲಮ್ಮ ಹುಡುಗಿ, ಅದನ್ನೆಲ್ಲ ನೀನು ಕೇಳಬೇಡ. ನೀನ್ ನನ್ನನ್ನು ಕೇಳಬಾರ್ದು, ನಾನು ನಿನಗೆ ಅದನ್ನು ಹೇಳಬಾರ್ದು. ಕೆಲವೊಂದು ವಿಷಯಗಳನ್ನ ನಮ್ಮಲ್ಲೇ ಇಟ್ಕೊಳ್ಳೋದು ಒಳ್ಳೆಯದು. ಎಲ್ಲವನ್ನು ಹೇಳ್ತಾ ಕೂತ್ಕೊಂಡ್ರೆ ತುಂಬಾ ತೊಂದರೆ ಆಗುತ್ತೆ. ಆದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಹತ್ತಿರದವರಿಂದ ಸ್ವಲ್ಪ ಹುಷಾರಾಗಿರಿ, ಸಂಬಂಧಿಕರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅರ್ಥವಾಗ್ತಿದೆ ಅಲ್ವಾ? ಮಾಮ, ನೀವು ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀರಾ. ನಮಗ್ ಅನ್ನಿಸ್ತು ನಮ್ಮಿಂದ ಏನಾದ್ರೂ ತಪ್ಪಾಗಿದ್ಯಾ ಅಂತ. ಅರೆ, ನಾನು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿರ್ಲಿಲ್ಲ. ನಿಮ್ ಹಿಂದೆ ಅದೇನು ಈಡೆ ಪೀಡೆಗಳು ಇರುತ್ತವಲ್ಲ, ಅವಕ್ಕೆ ನಾನು ಬೈತಾ ಇದ್ದೆ. ಹಾಗೂ ನಿಮ್ಮನ್ನ ಪರೀಕ್ಷೆ ಮಾಡಿ ನೋಡೋಣ ಅಂತ ಬೈದೆ. ಇಲ್ಲೇ ನಿಂತ್ಕೊಳ್ತಾರ ಅಥವಾ ಹೊರಟೋಗ್ತಾರ? ಯಾಕೆ ನಿಮ್ಮ ವಿಷಯವನ್ನ ನನ್ನ ಮೇಲೆ ತಗೊಳ್ಳೋದು ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮ ಮೇಲೆ ದಯೆ ಬಂತು, ಅದಕ್ಕೆ ನಿಮ್ಮನ್ನ ಇಲ್ಲಿ ಕರೆದೆ. ಮಾಮ, ಅದ್ ಹೇಗ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಕಣ್ಣೀರು ಒರೆಸ್ಕೋ ಮಗಳೇ, ಅಳಬೇಡ. ಎಲ್ಲ ವ್ಯವಸ್ಥಿತವಾಗುತ್ತೆ. ಏನು ಯೋಚನೆ ಮಾಡಬೇಡಿ. ನೀವಿನ್ನು ಮನೆಗೆ ಹೊರಡಿ, ಸುಖವಾಗಿ ಹೋಗಿ ಬನ್ನಿ. ಹೊರಡಿ ನೀವಿನ್ನು. ರೀ, ನೋಡಿದ್ರ, ನಾನು ಹೇಳಿರ್ಲಿಲ್ವಾ ಮಾಮ ನಮ್ಮನ್ನ ಕರೀತಾರೆ, ನಮ್ ಕೆಲ್ಸ ಎಲ್ಲ ಮಾಡ್ಕೊಡ್ತಾರೆ ಅಂತ? ನನ್ ಮಾತನ್ ಕೇಳಿ ಮನೆಗೆ ಹೊರಟು ಹೋಗಿದ್ರೆ ತುಂಬಾ ತೊಂದರೆ ಆಗ್ತಿತ್ತು. ಮಾಮ ಅವರು ಈ ಭಾಗಕ್ಕೆ ಬಂದು ಅವ್ರ ಬಿಡಾರಕ್ಕೆ ಹೋಗಿದ್ ನಾವು ತುಂಬಾನೇ ಒಳ್ಳೇದಾಯ್ತು ನೋಡು. ನಿಮ್ಗೊಂದ್ ವಿಷಯ ಹೇಳ, ನಾವ್ ಮೊದ್ಲೇ ಮಾಮ ಅವ್ರ ಬಿಡಾರನ್ ಹುಡ್ಕೊಂಡ್ ಬಂದಿದ್ರೆ ನಮ್ ಮಗ ಇಷ್ಟೊತ್ತಿಗೆ ಹುಷಾರಾಗ್ತಿದ್ದ. ನಮ್ ಮಗ ಹೀಗೆಲ್ಲ ಮಲ್ಕೊಂತಾ ಇರ್ಲಿಲ್ಲ ನೋಡಿ. ಈಗ ಹಿಂದಿನದೆಲ್ಲ ಬಿಟ್ಬಿಡು. ಮಾಮ ಹೇಳಿದಾರೆ ಅಲ್ವಾ ಹುಡುಗ ಆರೋಗ್ಯವಾಗ್ತಾನೆ ಅಂತ. ಇನ್ನೇನ್ ಬೇಕಾಗಿದೆ ನಮ್ಗೆ ಹೇಳು. ರೀ, ನಂದೊಂದು ಆಸೆ ಇದೆ. ಇಲ್ಲಿಂದ ಮುಂದೆ ನಮಗ್ ಕೆಲ್ಸದಲ್ಲಿ ಸಮಯ ಸಿಕ್ಕಾಗೆಲ್ಲ ನಮ್ ಮಗನ್ ಕರ್ಕೊಂಡ್ ಬಂದು ಮಾಮ ಅವ್ರ ಬಿಡಾರದಲ್ಲಿ ಸೇವೆ ಮಾಡೋಣ ಅಂತ. ಅಲ್ವೇ, ಅದ್ರಲ್ಲಿ ಕೇಳೋದೇನಿದೆ, ಹೋಗೋಣ ಬಿಡು. ಆದ್ರೆ ಈಗ ಬೇಗ ನಡಿ, ಹೊತ್ತು ಮುಳುಗ್ತಾ ಬಂತು. ವೆಂಕೋ, ಅದೇನಪ್ಪ ಅಷ್ಟೊಂದು ಯೋಚನೆ ಮಾಡ್ತಿದ್ಯಪ್ಪ? ಇಲ್ಲ ಮಾಮ, ಹಾಗೇನೂ ಇಲ್ಲ. ನೋಡಪ್ಪ, ನೀನ್ ಇಲ್ಲಿಗೆ ಬಂದೆ, ನಾನು ನಿನ್ನ ಇಲ್ಲೇ ಇರಿಸ್ಕೊಂಡೆ, ನೀನು ಉಳ್ಕೊಂಡೆ ಕೂಡ. ನಿರಂತರವಾಗಿ ಕೇಳ್ತಾ ಇದ್ದೆ ಅಲ್ವಾ ನೀನು, ಮಾಮ ಮನೆಗೆ ಯಾವಾಗ ಹೋಗ್ಲಿ ಅಂತ. ಅದಕ್ಕೆ ನಾನೀಗ ಹೇಳ್ತಾ ಇದ್ದೀನಿ, ಹೋಗು. ಈಗ ನೀನು ಮನೆಗೆ ಹೋಗು. ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಮಾಮ? ಅರೆ ಹೌದಪ್ಪ. ಅರೆ ವೆಂಕಪ್ಪ, ನೀನ್ ಇಲ್ಲೇ ಇದ್ರು ಸಹ ನಿನ್ನ ತಲೆ ಎಲ್ಲ ನಿನ್ನ ಮನೆ ಕಡೆ ಗೊತ್ತಿದೆ ನನಗದು.
ಒಳ್ಳೇದಾಯ್ತು ಮಾಮ ನೀವು ನನ್ನ ಮನೆಗೆ ಹೋಗಿ ಎಂದಿದ್ದು. ಮಾಮ ನನ್ಗನ್ನಿಸ್ತಾ ಇತ್ತು ಮತ್ತೆ ನಿಮ್ಮನ್ನ ಹೇಗ್ ಕೇಳೋದು ಅಂತ. ವೆಂಕಪ್ಪ ನೋಡಪ್ಪ, ನೀನ್ ತುಂಬಾ ಯೋಚನೆಯಲ್ಲಿದ್ದೆ. ನೀನು ಒಂದು ಬಾವಿ ತೋಡಿದ್ಯಾ, ಎಲ್ಲ ದುಡ್ಡು ಮುಗಿದೋಯ್ತು. ಈಗ ಬಾವಿನಲ್ಲಿ ನೀರಿಲ್ಲ, ನೀನು ಅದರ ಯೋಚನೆನಲ್ಲೇ ಇದ್ದೆ. ಆದ್ರೂ ಸಹ ನೀನ್ ನನಗೆ ಒಂದು ಮಾತನ್ನು ಹೇಳಲಿಲ್ಲ. ನೀನೀಗ ಮನೆಗೆ ಹೋಗ್ತೀಯಲ್ವಾ, ಆಗ ನೀನು ಬೆಳಿಗ್ಗೆ ಹೋಗಿ ನಿನ್ನ ಬಾವಿನಲ್ಲಿ ನೋಡು. ಏನ್ ಹೇಳ್ತಾ ಇದ್ದೀರಾ ಮಾಮ? ಅರೆ ಹೌದಪ್ಪ, ರಾತ್ರಿನೇ ನೀರು ತುಂಬಕ್ ಶುರು ಆಗುತ್ತೆ. ಏನಪ್ಪ, ನೀರು ಬರ್ಲಿಲ್ಲ ಅಂದ್ರೆ ಆಸೆ ಬಿಟ್ಬಿಡೋದ? ಅದು ಹೇಗಾಗುತ್ತೆ? ಅದು ಹೇಗ್ ಸಾಧ್ಯ? ನನ್ನ ಗಮನ ನಿನ್ನ ಮೇಲೆ ಇದೆ ಅಲ್ವಾ? ಮೊದಲೇ ನೀನ್ ಇದನ್ನೆಲ್ಲ ಯಾಕೆ ಹೇಳಲಿಲ್ಲ? ಮಾಮ ನನ್ಗನ್ನಿಸ್ತಾ ಇತ್ತು ಸುಮ್ನೆ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ. ವೆಂಕಪ್ಪ ನೀನೇನ್ ದಡ್ಡಾನ? ಅದರಲ್ಲಿ ಅದು ಎಂತಹ ತೊಂದರೆ ಇದೆ? ಅರೆ ನನ್ನ ಜನರಿಗೆ ತೊಂದರೆ ಆಗುತ್ತೆ ಅಂತಂದ್ರೆ ನಾನು ಅದು ಹೇಗ್ ಸುಮ್ನೆ ಇರಕ್ಕಾಗುತ್ತೆ? ಅದು ಹೇಗ್ ಸಾಧ್ಯ ಆಗುತ್ತೆ? ಈಗ ನೀನೇನು ಯೋಚನೆ ಮಾಡಬೇಡ, ಎಲ್ಲ ಚೆನ್ನಾಗಾಗುತ್ತೆ ನೋಡು. ಮಾಮ ನನ್ ಬಾವಿಲ್ ನೀರ್ ಬಂದಿದೆ ಅಂತಂದ್ರೆ ನಾನ್ ಹೇಗಾದ್ರೂ ಮಾಡಿ ಜಮೀನಲ್ಲಿ ಬೆಳೆ ಬೆಳಿಬಹುದು. ಹೌದಪ್ಪ, ಮತ್ತಿಲ್ ನೋಡು, ಇಲ್ ಬಾ, ಇಲ್ ನೋಡು, ಈ ಭಂಡಾರ ತಗೋ. ಬಾವಿಯಲ್ಲಿ ಹಾಕು. ಮತ್ತೆ ಬಾವಿಯಲ್ಲಿ ನೀರು ಕಡಿಮೆ ಆಗೋದಿಲ್ಲ. ಹೋಗು, ಮತ್ತೆ ಇಲ್ಲಾಕ್ ನಿಂತ್ಕೊಳ್ತೀಯ? ನೀನೀಗ್ಲೇ ಮನೆಗೆ ಹೋಗ್ತೀಯ ಅಲ್ವಾ? ಹಳ್ಳಿ ಇಲ್ಲಿಂದ ತುಂಬಾ ಹತ್ತಿರದಲ್ಲಿದೆ. ಅಥವಾ ಬೆಳಗ್ಗೆ ಹೊರಡ್ತೀಯ ನೀನು? ಮಾಮ ನೀವ್ ಹೊರಡೋದಕ್ಕೆ ಆಜ್ಞೆ ಕೊಟ್ರೆ ಹೊರಡ್ತೀನಿ. ಯಾಕಪ್ಪ ಭಯ ಆಗ್ತಿದ್ಯಾ ನಾನು ನಿನ್ನ ಇಲ್ಲೇ ಇರು ಅಂತೀನಿ ಅಂತ? ಇಲ್ಲ ಮಾಮ, ಅದು ಹಾಗಲ್ಲ ಮಾಮ. ನಾನು ಮುಂದೆ ಇರೋ ಜನರನ್ನ ಮಾತಾಡಿಸಿ ಹಾಗೆ ಹೋಗ್ತೀನಿ. ಹೋಗಪ್ಪ, ನಿನ್ನೆಲ್ಲ ಕೆಲಸಗಳು ಆಗತ್ತೆ.